ದಾವಣಗೆರೆ ಬೈ ಎಲೆಕ್ಷನ್ ದಂಗಲ್ ನಡೀತಾ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಸದ್ಯಕ್ಕಂತೂ ಒಂದು ಒಳ ಪಾಲಿಟಿಕ್ಸ್ ಏನಿದೆ ಮುಗಿಯುವ ಯಾವುದೇ ರೀತಿಯ ಲಕ್ಷಣಗಳು ಕೂಡ ಕಾಣ್ತಾ ಇಲ್ಲ. ಕಾಂಗ್ರೆಸ್ನಲ್ಲಿ ದಾವಣಗೆರೆ ಬೈ ಎಲೆಕ್ಷನ್ ದಂಗಲ್. ರಾಜ್ಯ ಕಾಂಗ್ರೆಸ್ನಲ್ಲಿ ಮುಗಿಯದ ಒಳ ಪಾಲಿಟಿಕ್ಸ್. ದಾವಣಗೆರೆಯಲ್ಲಿ ಒಳಪೆಟ್ಟು ಕೊಟ್ಟವರ ಬಗ್ಗೆ ಕ್ರಮದ ಬಗ್ಗೆ ಇತರೆ ಸಮುದಾಯದ ಶಾಸಕರಿಗೆ ಬೇಸರ. ಸಿಎಂ ಮತ್ತು ಡಿಸಿಎಂ ಮುಂದೆ ಶಾಸಕರಿಟ್ಟ ಬೇಡಿಕೆ ಏನ್ ಹಾಗಾದ್ರೆ? ಮುಸ್ಲಿಂ ಸಮುದಾಯದ ನಾಯಕರ ಮೇಲೆ ಕೈ ಕ್ರಮ. ಕಾಂಗ್ರೆಸ್ಗೆ ಮುಂದೆ ಡ್ಯಾಮೇಜ್ ಪಕ್ಕ ಅಂತ ದೂರು ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ಗೆ ಶಾಸಕರ ದೂರು. ರಾಜ್ಯದ 224 ವಿಧಾನಸಭಾ ಕ್ಷೇತ್ರಗಳಲ್ಲೂ ಮುಸ್ಲಿಂ ಓಟ್ ಇದೆ. ಕಾಂಗ್ರೆಸ್ಗೆ ಮುಸ್ಲಿಂ ಅತಿ ದೊಡ್ಡ ಓಟ್ ಬ್ಯಾಂಕ್ ಸಮುದಾಯ. ಹೈಕಮಾಂಡ್ನ ಕ್ರಮದಿಂದ ಪಕ್ಷಕ್ಕೆ ಡ್ಯಾಮೇಜ್ ಗ್ಯಾರಂಟಿ. ಮುಸ್ಲಿಮರಲ್ಲಿ ಚರ್ಚೆಗೆ ಕಾರಣರಾಗಿರುವಂತಹ ಈ ಒಂದು ಕಠಿಣ ಕ್ರಮ. ಕಾಂಗ್ರೆಸ್ನಲ್ಲಿ ಒಂದು ದಾವಣಗೆರೆ ಬೈ ಎಲೆಕ್ಷನ್ ವಿಚಾರ ಬಹಳ ಚರ್ಚೆ ಆಗ್ತಾ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಈ ಒಂದು ಒಳ ಪಾಲಿಟಿಕ್ಸ್ ಏನಿದೆ ಮುಗಿಯುವ ಯಾವುದೇ ಲಕ್ಷಣಗಳು ಕೂಡ ಕಾಣ್ತಾ ಇಲ್ಲ. ಯಾಕೆಂತಂದ್ರೆ ಈ ಒಂದು ದಾವಣಗೆರೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಆಲ್ರೆಡಿ ಇಬ್ಬರ ಒಂದು ತಲೆದಂಡ ಆಗಿದೆ. ಅದಾದ ನಂತರ ಜಮೀರ್ ಅಹ್ಮದ್ ಅವರ ತಲೆದಂಡ ಆಗುತ್ತೆ ಎಂಬ ವಿಚಾರ ಕೂಡ ಬಹಳ ಚರ್ಚೆ ಆಗ್ತಾ ಇತ್ತು. ಜೊತೆಗೆ ಈಗ ಕಾಂಗ್ರೆಸ್ ಮೇಲೆ ಕೆಲವೊಂದಿಷ್ಟು ಆಪಾದನೆಗಳಿದ್ದಾವೆ. ಕೇವಲ ಈ ಒಂದು ಅಲ್ಪಸಂಖ್ಯಾತರ ಓಟ್ಗಳನ್ನ ಒಂದು ಓಟ್ ಬ್ಯಾಂಕಿಂಗ್ ಆಗಿ ಮಾತ್ರ ಅವರು ಅವರ ಜೊತೆ ಇರಿಸಿಕೊಂಡಿದ್ದಾರೆ. ಆದ್ರೆ ಯಾವುದೇ ರೀತಿಯ ಅಲ್ಪಸಂಖ್ಯಾತರಿಗೆ ಬೇಕಾದಂತಹ ಸವಲತ್ತುಗಳನ್ನ ಕಾಂಗ್ರೆಸ್ ಅವರು ಒದಗಿಸಿಕೊಡ್ತಾ ಇಲ್ಲ. ಜೊತೆಗೆ ಸಿದ್ದರಾಮಯ್ಯ ಅವರ ಒಂದು ಬೆಂಬಲಿಗರೇನಿದ್ದಾರೆ ಅವರನ್ನೇ ಹೆಚ್ಚಿನ ಪ್ರಮಾಣದಲ್ಲಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಎಂಬ ಕೆಲವೊಂದಿಷ್ಟು ಆರೋಪಗಳಿದ್ದಾವೆ. ಆಲ್ರೆಡಿ ಈಗ ಹೈಕಮಾಂಡ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾ ಇದೆ? ಕಾಂಗ್ರೆಸ್ ಹೈಕಮಾಂಡ್ ಈ ಒಂದು ದಾವಣಗೆರೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ತಲೆದಂಡ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಪಸಂಖ್ಯಾತರು ಮುನಿಸಿಕೊಂಡಿದ್ದಾರೆ. ಕೇವಲ ಮುಸ್ಲಿಂ ನಾಯಕರ ಮೇಲೆ ಮಾತ್ರ ಯಾಕೆ ಕ್ರಮ? ಬೇರೆ ಸಮುದಾಯದವರ ವಿರುದ್ಧ ಯಾವುದೇ ಕ್ರಮ ಇಲ್ಲ, ನಮ್ಮ ಸಮುದಾಯದ ಮೇಲೆ ಯಾಕೆ ಅಂತ ಮುಸ್ಲಿಮರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ರೀತಿ ಆದ್ರೆ ಎಸ್ಡಿಪಿಐ ಮತ್ತು ಎಐಎಂಐಎಂ ಪಕ್ಷಗಳಿಗೆ ಲಾಭ ಆಗುತ್ತೆ. 224 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಅಭ್ಯರ್ಥಿ ಹಾಕಿದ್ರೆ ಕಷ್ಟ. ದಾವಣಗೆರೆಯಲ್ಲಿ ಎಸ್ಡಿಪಿಐ ಮಾಡಿದ ಕೆಲಸ ಎಲ್ಲೆಡೆ ಮಾಡುತ್ತೆ. ಎಸ್ಡಿಪಿಐ ಗೆಲ್ಲದಿದ್ದು ಸೋಲಿಸುವ ಕೆಲಸ ಮಾಡಬಹುದು. ಇದೆಲ್ಲ ಆದ್ರೆ 2028ಕ್ಕೆ ನಾವು ಮಾಜಿಗಳಾಗುವುದು ಪಕ್ಕ. ಮುಸ್ಲಿಮರು ದೂರ ಆದ್ರೆ ನಮ್ಮ ಸಂಖ್ಯೆ 45ಕ್ಕೆ ಇಳಿಯುತ್ತೆ. ಹೀಗಾಗಿರುವ ಡ್ಯಾಮೇಜ್ ಕಂಟ್ರೋಲ್ ಮಾಡಿ ಅಂತ ಮನವಿ. ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಡಿ ಅಂತ ಶಾಸಕರು ಸಿಎಂ ಮತ್ತೆ ಡಿಸಿಎಂ ಇಬ್ಬರಿಗೂ ಕೂಡ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಕೆಲವೊಂದಿಷ್ಟು ಅಲ್ಪಸಂಖ್ಯಾತರನ್ನ ನಾವು ಎದುರು ಹಾಕೊಂಡ್ರೆ ಪಕ್ಷಕ್ಕೆ ಬಹುದೊಡ್ಡ ಡ್ಯಾಮೇಜ್ ಆಗುತ್ತೆ. ಯಾಕೆಂತಂದ್ರೆ 224 ವಿಧಾನಸಭಾ ಕ್ಷೇತ್ರಗಳೇನಿದ್ದಾವೆ, 224 ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮುಸ್ಲಿಂ ಓಟ್ಗಳಿದ್ದಾವೆ. ಒಂದು ವೇಳೆ ಮುಸ್ಲಿಂ ಮತಗಳು ನಮ್ಮ ಕೈ ತಪ್ಪಿ ಹೋದ್ರೆ ಮುಂಬರುವಂತಹ ಎಲೆಕ್ಷನ್ ಅಲ್ಲಿ ನಾವು ಗೆಲ್ಲೋದು ಬಹಳ ಕಷ್ಟ ಆಗುತ್ತೆ. ಈಗ ಆಲ್ರೆಡಿ ಬಿಜೆಪಿ ಆಗಿರಬಹುದು, ಜೆಡಿಎಸ್ ಎರಡೂ ಪಕ್ಷಗಳು ಕೂಡ 2028ಕ್ಕೆ ಅಂದ್ರೆ ವಿಧಾನಸಭಾ ಚುನಾವಣೆಗೆ ಈಗಿನಿಂದಲೇ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಅಂಥದ್ರಲ್ಲಿ ನಾವು ಈ ರೀತಿಯ ನಿರ್ಧಾರಗಳನ್ನ ಪಕ್ಷದಿಂದ ತೆಗೆದುಕೊಂಡಾಗ ಪಕ್ಷಕ್ಕೆ ಬಹುದೊಡ್ಡ ಡ್ಯಾಮೇಜ್ ಆಗುತ್ತೆ. ಅಲ್ಪಸಂಖ್ಯಾತ ಓಟ್ಗಳು ನಮ್ಮ ಕೈ ತಪ್ಪಿ ಹೋಗುತ್ತೆ ಅಂತ ಶಾಸಕರು ಈಗ ಸಿಎಂ ಮತ್ತೆ ಡಿಸಿಎಂ ಇಬ್ಬರ ಬಳಿ ಹೋಗಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಅಟ್ಲೀಸ್ಟ್ ಹೈಕಮಾಂಡ್ಗೆ ಮನವರಿಕೆಯನ್ನ ಮಾಡ್ಕೊಳ್ಳಿ, ರಾಜ್ಯದಲ್ಲಿ ಏನೆಲ್ಲ ಆಗ್ತಾ ಇದೆ. ಈಗ ಏಕದಮ್ ಈ ರೀತಿಯ ನಿರ್ಧಾರಗಳನ್ನ ತೆಗೆದುಕೊಂಡಾಗ ಪಕ್ಷಕ್ಕೆ ಯಾವ ರೀತಿ ಡ್ಯಾಮೇಜ್ ಆಗುತ್ತೆ. ಇನ್ನು ಮುಖ್ಯವಾಗಿ ನೀವು ದಾವಣಗೆರೆ ಕ್ಷೇತ್ರನ ಗಮನಿಸ್ತಾ ಹೋದ್ರೆ ಎಸ್ಡಿಪಿಐ ಅಲ್ಲಿ ಆಲ್ರೆಡಿ ಒಂದು ಅಭ್ಯರ್ಥಿಯನ್ನ ಹಾಕಿದ್ದಾಗ ಒಂದು ವೇಳೆ ಏನಾದ್ರೂ ಈ ರೀತಿಯಾಗಿ ಎಲ್ಲಾ ಕಡೆಯೂ ಕೂಡ ಅವರ ಅಭ್ಯರ್ಥಿಯನ್ನ ನಿಲ್ಲಿಸಿದಾಗ ಸೋಲ್ಬಹುದು. ಆದ್ರೆ ಅಲ್ಲಿ ಓಟ್ ಡಿವೈಡ್ ಆಗುತ್ತಲ್ಲ. ಈಗ ಕಾಂಗ್ರೆಸ್ಗೆ ಬರಬೇಕಾಗಿರುವಂತಹ ಮತಗಳು ಎಸ್ಡಿಪಿಐಗೆ ಹೋಗಬಹುದು. ಆಗ ಅಲ್ಲಿ ಓಟ್ ಡಿವೈಡ್ ಆಗುತ್ತೆ. ಇದರ ಲಾಭವನ್ನ ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಏನಾದ್ರೂ ಮುಂದುವರೆದ್ರೆ ಅವರಿಗೆ ಇದರ ಲಾಭ ಆಗುತ್ತೆ. ಸಾಕಷ್ಟು ಲೆಕ್ಕಾಚಾರಗಳು ಕೂಡ ನಡೀತಾ ಇದೆ ಎಲೆಕ್ಷನ್ಗೂ ಮೊದಲೇ. ಹಾಗಾಗಿ ನಾವು ಗೆಲ್ಲಬೇಕು ಅಂತಂದ್ರೆ ಅಲ್ಪಸಂಖ್ಯಾತ ಓಟ್ಗಳನ್ನ ನಮ್ಮ ಬಳಿ ಉಳಿಸ್ಕೊಳ್ಬೇಕು ಅಂತಂದ್ರೆ ಇಷ್ಟರ ಮಟ್ಟಿಗೆ ಕಠಿಣ ಕ್ರಮ ಜರುಗಿಸೋದು ಸರಿಯಲ್ಲ ಅಂತ ಶಾಸಕರು ಸಿಎಂ ಮತ್ತೆ ಡಿಸಿಎಂ ಬಳಿ ಮನವಿ ಕೂಡ ಮಾಡ್ಕೊಂಡಿದ್ದಾರೆ. ಜೊತೆಗೆ ಹೈಕಮಾಂಡ್ ಅವರಿಗೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನವರಿಕೆ ಮಾಡಿಕೊಡಿ, ಇಲ್ಲ ಆದ್ರೆ ಪಕ್ಷಕ್ಕೆ ದೊಡ್ಡ ಡ್ಯಾಮೇಜ್ ಆಗುತ್ತೆ. ಇನ್ನು ಮುಖ್ಯವಾಗಿ ಮುಸ್ಲಿಮರೇನಾದ್ರು ದೂರ ಆದ್ರೆ ನಮ್ಮ ಸಂಖ್ಯೆ 45ಕ್ಕೆ ಇಳಿಯುತ್ತೆ. ಈಗ ಏನೀಗ 136 ಒಂದು ಸ್ಥಾನಗಳನ್ನ ಗಳಿಸ್ಕೊಂಡಿದ್ರು ಅಥವಾ 136 ಸೀಟ್ಗಳನ್ನ ಪಡ್ಕೊಂಡಿದ್ರು. ಅದ್ರಲ್ಲಿ ಸದ್ಯಕ್ಕೆ ಈಗ 134 ಸೀಟ್ಗಳು. ಆ ಒಂದು 134 ಸೀಟು ಮತ್ತೆ ಬರಬೇಕು, ನಾವು ಮತ್ತೆ ಬಹುಮತದಿಂದ ಅಧಿಕಾರಕ್ಕೆ ಏರಬೇಕು ಅಂತಂದ್ರೆ ಮುಸ್ಲಿಂ ಓಟ್ಗಳು ಕೂಡ ಬಹಳ ಮುಖ್ಯ ಆಗುತ್ತೆ. ಹಂಗಾಗಿ ಅಲ್ಪಸಂಖ್ಯಾತರ ಮುನಿಸನ್ನ ಶಮನ ಮಾಡಲೇಬೇಕು. ಇಲ್ಲ ಆದ್ರೆ ನಾವು ಗೆಲ್ಲೋದು ಕೂಡ ಬಹಳ ಕಷ್ಟ ಆಗುತ್ತೆ. ನಾವು ಗೆದ್ದಿಲ್ಲ ಅಂತಂದ್ರೆ ಪಕ್ಷದ ಅಸ್ತಿತ್ವ ಉಳಿಯೋದಾದ್ರೂ ಹೇಗೆ?
ಎಂಬ ಪ್ರಶ್ನೆಯನ್ನ ಶಾಸಕರು ಕೂಡ ಸದ್ಯಕ್ಕೆ ಸಿಎಂ ಮತ್ತೆ ಡಿಸಿಎಂ ಮುಂದಿಟ್ಟಿದ್ದಾರೆ. ಜೊತೆಗೆ ಈಗ ಇರುವಂತಹ ಮೇಜರ್ ಏನು ಅಂತ ಅಂದ್ರೆ ಮುಸ್ಲಿಮರ ಪ್ರಶ್ನೆ ಏನು ಅಂತ ಅಂದ್ರೆ ಯಾಕೆ ನೀವು ಬೇರೆ ಒಂದು ಸಮುದಾಯದ ವಿರುದ್ಧವಾಗಿ ಕ್ರಮವನ್ನ ಜರುಗಿಸ್ತಾ ಇಲ್ಲ, ಕೇವಲ ಮುಸ್ಲಿಮರ ವಿರುದ್ಧವಾಗಿ ಯಾಕೆ ಕ್ರಮವನ್ನ ಜರುಗಿಸ್ತಾ ಇದ್ದೀರಾ? ಜಬ್ಬರ್ ಆಗಿರಬಹುದು, ನಜೀರ್ ಆಗಿರಬಹುದು, ಕೇವಲ ಮುಸ್ಲಿಮರನ್ನು ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದೀರಾ? ಬೇರೆ ಯಾವ ಸಮುದಾಯದವರು ಕೂಡ ಕಾಣಿಸ್ತಾ ಇಲ್ವಾ ನಿಮಗೆ ಅಂತ ಸದ್ಯಕ್ಕೆ ಅಲ್ಪಸಂಖ್ಯಾತರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಈ ಒಂದು ಪ್ರಶ್ನೆಗೆ ಹೈಕಮಾಂಡ್ ಯಾವ ಉತ್ತರವನ್ನ ಕೊಡುತ್ತೆ, ಜೊತೆಗೆ ಹೈಕಮಾಂಡ್ ಏನಾದ್ರೂ ತನ್ನ ನಿರ್ಧಾರವನ್ನ ಅಥವಾ ತನ್ನ ನಿಲುವನ್ನ ಬದಲಾವಣೆ ಮಾಡುತ್ತಾ ಅನ್ನೋದು ಕೂಡ ಸದ್ಯಕ್ಕೆ ಇರುವಂತಹ ಪ್ರಶ್ನೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.